ಸ್ವಲ್ಪ ದಿನದ ನಂತರ ನಡೆದ ಕತೆ. ಒಂದು ರಾತ್ರಿ ಮೋಂಟು ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಮನೆ ಮುಂದೆ ಯಾರೋ ಬಾಗಿಲು ಹೊಡಿತಿರ್ತಾರೆ. ಮಗನೇ ಮಗನೇ ಮೋಂಟು, ಬಾಗಿಲು ತೆಗಿಯಪ್ಪ, ಅಮ್ಮ ಬಂದಿದ್ದೀನಿ. ಮೋಂಟು ಏನ್ ಅನ್ಕೊಳುತ್ತೆ ಅಂದ್ರೆ ಇದೆಲ್ಲ ಏನೋ ಕನ್ಸಲ್ಲಿ ನಡೀತಿದೆ ಅಂತ. ಆಮೇಲೆ ಸಡನ್ ಆಗಿ ಕಣ್ ತೆಗೆದ್ ನೋಡ್ತಾನೆ, ಯಾರೋ ಬಾಗ್ಲನ್ನ ತಟ್ತಿರ್ತಾರೆ. ಅರೆ, ಇದು ಅಮ್ಮನ ಧ್ವನಿ. ಅಮ್ಮ ಯಾವಾಗ ಹೊರಗಡೆ ಹೋದ್ರು? ಆದ್ರೆ ಮೋಂಟುಗೆ ಅವ್ರಮ್ಮ ಯಾವಾಗ ಆಚೆ ಹೋದ್ರು ಅಂತ ಅರ್ಥ ಆಗಿಲ್ಲ. ಅದಕ್ಕೆ ತುಂಬಾನೇ ಭಯ ಆಗುತ್ತೆ. ಆಮೇಲೆ ಅದು ಧೈರ್ಯವಾಗಿ ಎದ್ ನಿಂತ್ಕೊಂಡು ಡೋರ್ ಹತ್ರ ಹೋಗುತ್ತೆ. ಆಮೇಲೆ ಈಗಂತ ಕೇಳುತ್ತೆ, ಅಮ್ಮ ಯಾವಾಗ ನೀನು ಹೊರಗಡೆ ಹೋದೆ? ಅರೆ ಮಗನೇ, ತುಂಬಾ ದಿನದಿಂದ ಮನೆಯಲ್ಲೇ ಇದೀವಿ, ತಿನ್ನೋದಕ್ಕೆ ಏನೂ ಇಲ್ಲ, ಅದಕ್ಕೆ ಏನಾದ್ರೂ ಸಿಗುತ್ತೇನೋ ನೋಡಕ್ ಹೋಗಿದ್ದೆ. ಮಗನೇ ಬೇಗ ಬಾಗಿಲು ತೆಗಿಯಪ್ಪ, ಆಚೆ ನಾನ್ ಮಾಯ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಮೋಂಟು ಅವ್ರಮ್ಮ ಹೇಳಿದ್ದು ಕೇಳಿದ ತಕ್ಷಣ ಬೇಗ ಬೇಗ ಅವನು ಬಾಗಿಲು ತೆಗ್ದ್ಬಿಡ್ತಾನೆ.